ದಯವಿಟ್ಟು ನಿಲ್ಲಿಸ್ಬಿಡಿ. ನೀವು ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ರೆ ಯಾವ್ಯಾವ ಸತ್ಯ ಹೊರಬರುತ್ತೋ ಏನೋ ಕೇಳಿಸ್ಕೊಂಡು ನನಗೆ ಸುಮ್ಮನಿರೋಕ್ಕಾಗಲ್ಲ. ಕೇಳಿ ಕೇಳಿ ಸತ್ತು ಹೋಗ್ತೀನಿ. ಕೊಲೆಗಾರ ಸಿಗಲ್ಲ, ಸಿಕ್ಕಿದ್ರು ಶ್ರೀಮಂತರಿಗೆ ಶಿಕ್ಷೆ ಆಗಲ್ಲ. ಅವನನ್ನ ನೀವು ತಂದು ಕೋರ್ಟಿಗೆ ನಿಲ್ಲಿಸೋ ಅಷ್ಟರಲ್ಲಿ ನಾವು ಬೀದಿಗೆ ಬಂದ್ಬಿಟ್ಟಿರ್ತೀವಿ. ಸಮಾಧಾನ ಮಾಡ್ಕೊಳ್ಳಿ. ನೀವು ಬೀದಿಗೆ ಬರೋದಕ್ಕೆ ನಾನು ಬಿಡೋದಿಲ್ಲ. ನೀವೇ ಸಹಕರಿಸಲಿಲ್ಲ ಅಂದರೆ ಕೊಲೆಗಾರ ತಪ್ಪಿಸ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ನಾನು ಕೂಡ ನಿಮ್ಮ ಹಾಗೇನೆ ಬಡತನದ ಫ್ಯಾಮಿಲಿಯಿಂದ ಬಂದವನು. ನಿಮ್ಮ ಕಷ್ಟ ನನ್ನ ಕಷ್ಟ ಎರಡೂ ಒಂದೇ. ನಾನು ಆ ಕೊಲೆಗಾರನ ಹಿಡಿತೀನಿ. ನನ್ನನ್ನು ನಂಬಿ. ಚಪ್ಪಯ್ಯ ಅಂದ್ರೂ ಸಿಗೋದಿಲ್ಲ. ಗೊತ್ತಿದೆ ನನಗೆ ಇದೆಲ್ಲ ಆಗದೆ ಇರೋ ಕೆಲಸ ಅಂತ. ಹೇಳಿದೆ ಅವಳಿಗೆ, ನನ್ನ ಮಾತು ಕೇಳಲಿಲ್ಲ. ಸಿಗ್ತಾನೆ, ನನ್ನ ಮೇಲೆ ಭರವಸೆ ಇಡಿ. ಸಿಕ್ಕಲ್ಲ ಅಂದ್ರೆ ಸಿಗಲ್ಲ ಹೇಳ್ತಾ ಇದ್ದೀನಲ್ಲ ಇನ್ಸ್ಪೆಕ್ಟ್ರೆ. ಸಿಗ್ತಾನೆ. ಅದು ಹೇಗೆ ಸಿಕ್ಬಿಡ್ತಾನೆ? ಹೀಗೆ. ಆ ಕೊಲೆಗಾರನ ಫೋಟೋ ಇದರಲ್ಲಿದೆ. ಸರ್ ನನ್ಗೆ ಯಾಕೆ ಬೇಕು ಸರ್ ದೊಡ್ಡ ಸವಾಸ? 1 ಲಕ್ಷ ಕೊಡಿ, ಫೋಟೋ ತೊಗೊಂಡೋಗಿ, ಬೇಕಾದ್ರೆ ಪೆನ್ ಡ್ರೈವ್ಗೂ ಹಾಕೊಡ್ತೀನಿ. ನಾನು ಕೊಡೈಕೆನಾಲ್ಗೆ ಹೊರಡೋ ಅರ್ಧ ಗಂಟೆ ಮುಂಚೆ ಸ್ಟುಡಿಯೋ ಓನರ್ಗೆ ಫೋನ್ ಮಾಡಿದ್ದೆ. ಅವನು ಆ ಕೊಲೆಗಾರನ ಫೋಟೋನ ಪೆನ್ ಡ್ರೈವಲ್ಲಿ ಹಾಕಿಟ್ಟಿರ್ತೀನಿ ಅಂತ ಹೇಳಿದ್ದ. ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಸ್ಟುಡಿಯೋ ಓನರ್ ಕೊಲೆಯಾಗಿತ್ತು. ಅಲ್ಲಿ ಹೋಗಿ ನೋಡಿದಾಗ ಆ ಸ್ಟುಡಿಯೋ ಓನರ್ ಕೈಯಲ್ಲಿ ಈ ಪೆನ್ ಡ್ರೈವ್ ಇತ್ತು. ನಾನು ಈ ವಿಷಯನ ಯಾರಿಗೂ ಹೇಳಬಾರ್ದು ಅಂದ್ಕೊಂಡಿದ್ದೆ. ಆದರೆ ನಿಮ್ಮನ್ನು ನಂಬಿಸೋಕ್ಕೋಸ್ಕರ ನಾನು ಹೇಳಲೇಬೇಕಾಯ್ತು. ನಾನೀಗ ಸ್ಟೇಷನ್ಗೆ ಹೋಗ್ತಿದ್ದ ಹಾಗೆ ಈ ಪೆನ್ ಡ್ರೈವಲ್ಲಿರೋ ಫೋಟೋನ ಪ್ರಿಂಟ್ ಹಾಕಿಸ್ತೀನಿ. ಅವನ ಮುಖ ಸಿಕ್ಕೇ ಸಿಗುತ್ತೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.